ವಾವ್ ವಾವ್ ಐಸ್. ಓ ಶಿಟ್. ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಗುಡ್ ಮಾರ್ನಿಂಗ್, ಥರ್ಡ್ ಡೇ. ಇವಾಗ ಚಂಡೀಗಢಲ್ಲಿದ್ದೀವಿ, ಜರಕ್ಪುರಲ್ಲಿ. ಸಾಯಿ ಮುಂದೆ ಹೋಗಿದ್ದಾನೆ, ಒಂದೊಂದು ರೇರ್ ಸ್ವಲ್ಪ ವಾಬಲ್ ಥರ ಇದೆ. ಅದು ಮೋಸ್ಟ್ಲಿ ಸ್ಪೋಕ್ಸ್ ಆಗಿರೋದಕ್ಕೆ, ಅದು ಸ್ಪೋಕ್ಸ್ ಏನೋ ಟೈಟ್ ಮಾಡಿಸ್ಬೇಕನ್ಸೆ. ಅದು ಆ್ಯಕ್ಚುಲಿ ಇಲ್ಲೋ ಒಂದು ಶಾಪ್ ಇದೆ. 8:30 ಆಲ್ಮೋಸ್ಟ್ 9 ಗಂಟೆವರೆಗೆ ಆಯಿತು. ಓಕೆ, ಕ್ವಿಕ್ ಬ್ರೇಕ್ಫಾಸ್ಟ್. ಇಲ್ಲಿ ಒಂದು ಡಾಬಾಗೆ ಬಂದಿದ್ದೀವಿ. ಸೊ ಇದು ಮುಗಿಸಿ ಅಲ್ಲಿ ಒಂದು ಬೈಕ್ ಫಿಕ್ಸ್ ಮಾಡಿ ಮುಂಚೆ ಹೋಗ್ತೀವಿ. ಬೈಕಲ್ಲಿ ಹೊರಗಡೆ ಇದೆ. ಫಸ್ಟ್ ಸ್ಟಾಪ್ ಪ್ರಾಬಬ್ಲಿ ಮೆನಿ ಆಲ್ ಬರೋಟಸ್. ये कर्ड मिलेगा, कर्ड दही. ಪೆಟ್ರೋಲ್ ಎದುರುವಾಡ್ಗ ಅದು. ಓಕೆ, ಸಾಯಿಯನ್ನು ಬಿಟ್ಟು ಹೋಗ್ತಾ ಇದ್ದೀವಿ ನಾವು. ಒಂದು ಆಯ್ತು ಆಲ್ಮೋಸ್ಟು. ಇಲ್ಲಿ ಇವಾಗ ಇದು ರಿಮ್ ಎಲ್ಲ ಫಿಟ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಟೈಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈಸ್ ಗುಡ್, ಚೆನ್ನಾಗಿ ಗೊತ್ತು ಅವರಿಗೆ ಏನು ಮಾಡ್ತಿದ್ದಾರೆ ಅಂತ. ಸೊ ನಾವು ಹೋಗಿ ರೆಡಿ ಆಗ್ತೀವಿ. ನಮ್ಮದು ಆ್ಯಕ್ಚುಲಿ ಇವತ್ತು ಇಲ್ಲ ಅಂದರೆ ಪ್ಲ್ಯಾನ್ ಎಲ್ಲ ಉಲ್ಟಾಗೋ ಇದರಲ್ಲಿದೆ. ಆ್ಯಂಡ್ ಆಲ್ಸೋ ಒಬ್ಬರು ಗೊತ್ತಿಲ್ಲ ಯಾರಿಗೆಲ್ಲ ಪರಿಚಯ ಇದೆ ಅಂತೇಳಿ, ಅಖಿಲ್ ಕಾಲ್ಶ್ ಅಂತ ಈಸ್ ರೈಡರ್ ಝೋನ್ ಅಂತ ಒಂದು ಮ್ಯಾಗಝೀನ್ ಇದೆ. ಅದರಲ್ಲಿ ಆರ್ಟಿಕಲ್ ಎಲ್ಲ ಬರೀತಾರೆ, ಸಕ್ಕ ಜನ ಬರೀತಾರೆ. ಒಂಥರ ಅವ್ರದ್ದು ಲ್ಯಾಂಗ್ವೇಜ್ ಎಲ್ಲ ಸ್ವಲ್ಪ ಎಕ್ಸ್ಟ್ರೀಮ್ ಇರುತ್ತೆ, ಬಟ್ ಈಸ್ ಲೈಕ್ ಅಮೇಝಿಂಗ್. ಅವ್ರದ್ದೆಲ್ಲ ಪಾಯಿಂಟ್ಸ್ ಇದೆಲ್ಲ ಸಕ್ಕ ಚೆನ್ನಾಗಿ ಬರೀತಾರೆ. ಅವ್ರು ಶಿಮ್ಲಾದಲ್ಲಿದ್ದಾರೆ. ಸೊ ನಾವು ಅಲ್ಲಿ ಹೋಗಿ ಅವ್ರಿಗೆ ಮೀಟ್ ಅಂದರೆ ಆನ್ ದ ವೇ ಅವರು ಜರಕ್ಪುರ ಬರ್ತಾ ಇದ್ದಾರೆ ಅಂತೆ. ನಾವು ಅಲ್ಲಿ ಬಂದ ಮೇಲೆ ನಾವು ಮೀಟ್ ಆಗ್ತೀವಿ. ಮೂಲ ಒಂಚೂರು ಅಟ್ರಾಕ್ಷ తాగడం వల్ల ఇది ఒరిజినల్. ಓಕೆ, ಆಲ್ಮೋಸ್ಟ್ 10:30 ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ಆಗಿದೆ. ನಾವು ಆ್ಯಕ್ಚುಲಿ ಬೇಗ ಹೊರಡಬೇಕಿತ್ತು, ಸೊ ದಟ್ ನಾರ್ಕಂಡ ಕತ್ಲಾಗೋ ಮುಂಚೆ ರೀಚ್ ಆಗೋಣ ಅಂತ. ಸಖತ್ ಕೋಲ್ಡ್ ಇರುತ್ತೆ. ಬಟ್ ಅದೇ ಸ್ವಲ್ಪ ಒಂದು ಸಾಯ್ದು ಸ್ವಲ್ಪ ಕೆಲಸ ಇತ್ತು ಇದ್ರದ್ದು ರಿಮ್ಮಿಂದು. ಸೊ ಅದೆಲ್ಲ ಮುಗಿಸಿ ಇವಾಗ ಆಲ್ಮೋಸ್ಟ್ 10:30 ಆಗ್ತಾ ಬಂತು. ಇಲ್ಲಿಂದ ಡೈರೆಕ್ಟ್ ಶಿಮ್ಲಾ ಹೋಗಿ ಅಲ್ಲಿಂದ ಮೇಲೆ ಹೋಗ್ತೀವಿ. ಎಲ್ಲೂ ಸ್ಟಾಪ್ ಮಾಡೋಕ್ಕೋಗಲ್ಲ, ಏನು ಎಕ್ಸ್ಪ್ಲೋರೇಷನ್ ಎಲ್ಲ ಏನಿಲ್ಲ. ಡೈರೆಕ್ಟ್ ಹೈವೇ ಇಟ್ಕೊಂಡು ಹೋಗೋದು. ಆಲ್ಮೋಸ್ಟ್ 6 hours ಜರ್ನಿ ಇದೆಯಂತೆ. ಆ್ಯಂಡ್ ಅದರ್ ಅನದರ್ ಫ್ರೆಂಡ್ ಒಬ್ರು ಸಿಗ್ತೀವಿ ಅಂತ ಹೇಳಿದ್ದಾನೆ, ಅಖಿಲ್ ಕಾಲ್ಶ್ ಅಂತ. ಸೊ ವಿಲ್ ಟ್ರೈ ಟು ಮೀಟ್ ಹಿಮ್. ನಡುವೆ ಎಲ್ಲರೂ ಮೀಟ್ ಆಗಿ ಮೋಸ್ಟ್ಲಿ ಅಖಿಲ್ ಮೀಟ್ ಆಗೋಕ್ಕಾಗಲ್ಲ ಅನ್ಕೋತೀನಿ. ಈ ಮ್ಯಾಪ್ ಆಡ್ದಾನಾ ಡಿಸ್ಕಾರ್ಡ್ ಶಿಮ್ಲಾ ಪಾಸ್ ಆಗೋ ಟೈಮ್ ದೆಪ್ಪುನ್ಗೆ ಅವ್ರಿಗೆ ವಿಡಿಯೋದಲ್ಲಿ ಕಾಣ್ತಾ ಇಲ್ಲ ಅನ್ಕೋತೀನಿ. ಬಟ್ ಇವಾಗ ಅಲ್ಲಿ ಕಾಣ್ತಾ ಇದೆ ಲೈನ್ಸ್. ಹಿಲ್ಲಿ ರೀಜನ್ ಸ್ಟಾರ್ಟ್ ಆಗುತ್ತೆ ಮೋಸ್ಟ್ಲಿ ಇಲ್ಲಿಂದ. ಅವ್ರು ಹೇಳಿದರು ಶಿಮ್ಲಾ ಸಖತ್ ಕೋಲ್ಡ್ ಇದೆ. ಫ್ರೆಂಡ್ ಅಲ್ಲಿದ್ದಾನೆ, ಸಖತ್ ಕೋಲ್ಡ್ ಇದೆ. ಆಮೇಲೆ ಅಲ್ಲಿಂದ ಅದು ಫುಲ್ಲು ಎಲ್ಲ ಹಿಲ್ಲಿ ರೀಜನ್ ಇಲ್ಲೊಂದು 30-40 ಕಿಲೋಮೀಟರ್ಸಲ್ಲಿ ಸ್ಟಾರ್ಟ್ ಆಗುತ್ತೆ ಇವಾಗ. ಸೊ ಡೆಲ್ಲಿಯಿಂದ ಇಲ್ಲಿ ಬರೋವರೆಗೆ ಆಲ್ಮೋಸ್ಟ್ ಪ್ಲೇನ್ ಲ್ಯಾಂಡ್ಸ್ ಇತ್ತು, ನಮ್ಮದು ಹಾಸನ್ ಥರ, ಹಾಸನ್ ಬೆಂಗಳೂರು ಥರ. ಇವಾಗ ಎಲ್ಲ ನಮ್ಮದು ಹಿಲ್ಲಿ ಏರಿಯಾಸ್ ಸ್ಟಾರ್ಟ್ ಆಗುತ್ತೆ. ಲೈಕ್ ಸ್ಟಾರ್ಟಿಂಗ್ ವೆಸ್ಟರ್ನ್ ಘಾಟ್ನ ಇವಾಗ. ಓನ್ಲಿ ಥಿಂಗ್ ಡಿಫ್ರೆನ್ಸ್ ಏನಂದರೆ ಆ ಕಡೆ ಮಂಗಳೂರು ಪುನಃ ಇಳಿಯೋಕ್ಕಿಲ್ಲ, ಇದು ಮೇಲೆ ಹೋಗ್ತಾನೆ ಇರೋದು ಇದಕ್ಕೆ. ಹೆಚ್ಚು ಟೋರ್ನ್ ಮಾಡ
ಟರ್ ಒಂಜಿ ಕಾರ್ ತಿರ್ತಿ ಇದು ಟರ್. ರೋಡ್ ಸಕ್ಕ ಚೆನ್ನಾಗಿದೆ ಇಲ್ಲಿವರೆಗೆ. ಅಟ್ಲೀಸ್ಟ್ ಇಲ್ಲಿ ಸೋಲಾನ್ ಬರುತ್ತೆ ಮುಂದೆ, ಅಲ್ಲಿಂದ ಶಿಮ್ಲಾ ತುಂಬ ಕೇಳಿದ್ದೆ. ಲಾಸ್ಟ್ ಟೈಮ್ ನಂದು ಸ್ಪಿಟಿ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ಅದು ಆ ಕಡೆ ಹೋಗೋ ಇದಾಗಿರ್ಲಿಲ್ಲ. ಆದರೆ ಒಂದು ಡ್ಯೂಕ್ 200 ಫಸ್ಟ್ ಟೈಮ್ ಹೋದಾಗ ಆ್ಯಕ್ಚುಲ್ ಪ್ಲ್ಯಾನ್ ಇದ್ದಿದ್ದು. ಆ್ಯಕ್ಚುಲಿ ವಿಂಟರಲ್ಲಿ ಬರೋ ಪ್ಲ್ಯಾನ್ ಇರಲಿಲ್ಲ, ಇದು ಜಸ್ಟ್ ಹ್ಯಾಪನ್. ಉತ್ತರಾಖಂಡ್ ಪ್ಲ್ಯಾನ್ ಇದ್ದಿದ್ದು ಮೈನ್. ಇದು ಫುಲ್ಲು ಸಿಟಿ ಥರ ಕಾಣ್ತಾ ಇದೆ. ಐ ಥಿಂಕ್ ದಿಸ್ ಇಸ್ ಸೋಲಾನ್. ಇಲ್ಲಿ ಅಷ್ಟು ಟೆಂಪ್ರೇಚರ್ ಇಲ್ಲ ಸದ್ಯಕ್ಕೆ. ಓಕೆ, ನಾವಿವಾಗ ಶಿಮ್ಲಾದಲ್ಲಿದ್ದೀವಿ. ಫುಡ್ ಒಂದು ಹೋಟ್ಲ್ಗೋಸ್ಕರ ಹುಡುಕಾಡ್ತಾ ಇದ್ದೀವಿ. ಇಲ್ಲಿಂದ ಐ ಥಿಂಕ್ ನಾರ್ಕಂಡ ಇನ್ನೊಂದು 2 ಗಂಟೆ ಮೋಸ್ಟ್ಲಿ. मैंगलोर पता है हॉस्टल. हाँ, ಇಲ್ಲಿಂದ ಒಳ್ಳೆ ವ್ಯೂ ಬೇರೆ ಇದೆ. ಲೇಯರ್ ಶೋ ಮಿಸ್ ಮಾಡ್ತದೆ ಸ್ವಲ್ಪ ಹೋದ ನೈಸ್. ಇಲ್ಲಿಂದ ಡೈರೆಕ್ಟ್ ನಮ್ಮ ಬೈಕ್ ಕೂಡ ಕಾಣುತ್ತೆ. ಒಂದು ಆ್ಯಕ್ಚುಲಿ ಒಂದೇ ರಿಕ್ವೈರ್ಮೆಂಟ್ ಅಂದರೆ ಬ್ಯಾಗ್ ಇರೋದಕ್ಕೆ ಎಲ್ಲಿ ಬೈಕ್ ಕಾಣುತ್ತೆ ಅಲ್ಲಿ. ಇಲ್ಲೇ ಊಟ ಮಾಡಿದ್ವಿ, ಬೈಕ್ ಇಲ್ಲೇ ಇಟ್ಟಿದ್ವಿ, ಇಲ್ಲಿ ಕಾಣ್ತಾ ಇತ್ತು. ಇಲ್ಲಿ ನೋಡಿದರೆ ನೀವು ಈ ಸಿಟಿ ಒಂದು ಎಷ್ಟು ಚೆನ್ನಾಗಿದೆ ಅಂದರೆ, ನಿಮಗೆ ಇದೊಂದು ಫುಲ್ ಈ ಗುಡ್ಡ ಫುಲ್ ಮನೆ ತುಂಬಿಕೊಂಡಿದೆ. ಉದ್ದಕ್ಕೆ ಎಷ್ಟು ಉದ್ದಕ್ಕೆ ನೋಡಿರು ಒಂಥರ ದೂರ ಮನೆ. ಇದು ಸಕ್ಕ ಚೆನ್ನಾಗಿದೆ. ಅಲ್ಲೇ ಒಂಥರ ಹೇಗಿತ್ತು ಅಂದರೆ ಫುಲ್ ಈ ಥರ ರಾಶಿ ಮನೆ ಇತ್ತು. ಇಲ್ಲೇ ಒಂಥರ ದೂರ ಫುಲ್ ಗುಡ್ಡ. ಎಲ್ಲಿವರೆಗೆ ನೋಡಿದ್ರು ಅಲ್ಲಿವರೆಗೆ ಇತ್ತು. ನೈಸ್. ಲೆಟ್ಸ್ ಗೋ. ನಮ್ಗೆ ಇಲ್ಲೇ ಸ್ನೋ ಸಿಕ್ತು ಶಿಮ್ಲಾದಲ್ಲೇ. ಶಿಮ್ಲಾದಿಂದ ಈಗ ನಾರ್ಕಂಡ ಹೋಗೋ ರೂಟಲ್ಲಿ ಫುಲ್ಲು ಧೂಳಲ್ಲಿ ಮುಗಿಸ್ಕಿದೆ ಮಾತ್ರ. ಓಕೆ, ಇಲ್ಲಿ ಚಳಿ ಸ್ಟಾರ್ಟ್ ಆಗಿದೆ. ಸೊ ಇಲ್ಲೆಲ್ಲ ಐಸ್ ಕಾಣ್ಬೋದು. ಆ್ಯಕ್ಚುಲಿ ನಿಮಗೆಲ್ಲ ಸ್ನೋ ಎಲ್ಲ ಇಲ್ಲೇ ಕಾಣ್ತಾ ಇದೆ. ಸೊ ನಾವು ವಿಂಟರ್ಗೆ ಇದೆಲ್ಲ ಹಾಕ್ತೀವಿ ಇಲ್ಲಿ, ಆಮೇಲೆ ಇಲ್ಲಿಂದ ಹೊರಡ್ತೀವಿ. ಗೇರಪ್ ಒಂಥರ ಎಲ್ಲ ವಿಂಟರ್ ಇದು ಹಾಕ್ಕೊಂಡಿದ್ದೀವಿ. ನನ್ನ ಪ್ಯಾಂಟ್ ಜಸ್ಟ್ ರೈನ್ ಕೋಟ್ ತೆಗೆದು ಹಾಕ್ಕೊಂಡೆ. ಅದು ವಿಂಡ ಹೋಗೋದಿದ್ರೆ ಅಷ್ಟು ಚಳಿ ಆಗಲ್ಲ. ಸದ್ಯಕ್ಕೆ ನಾರ್ಮಲ್ ಜಾಕೆಟ್ ಒಳಗಡೆ ಒಂದು ಸ್ವೆಟರ್ ಥರ ಹಾಕ್ಕೊಂಡಿದ್ದೀನಿ. ಅದು ಎಲ್ಲಿಯಾರು ಚಳಿ ಜಾಸ್ತಿ ಆದರೆ ಹೊರಗಡೆಯಿಂದ ಒಂದು ರೈನ್ ಕೋಟ್ ಹಾಕೋದು. ಸದ್ಯಕ್ಕೆ ಇಟ್ಸ್ ಫೈನ್. ಆಮೇಲೆ ನಮ್ಮದು ಬ್ಲ್ಯಾಕ್ ಐಸ್ ಅಂತ, ಅದು ವೆಟ್ ಇದ್ದರೆ ಅಲ್ಲಿ ಏನಾರು ಐಸ್ ಥರ ಇದ್ದೇ ಇರುತ್ತೆ, ಜಾರುತ್ತೆ. ಆ್ಯಕ್ಚುಲಿ ಸ್ವಲ್ಪ ಜಾರ್ತು. ಓ ಶಿಟ್, ಅಡಿಕೆ ಬುರ್ದಿಜಾತ ಅಂದೆ ಚೂರು ಹೆಂಗೆ ಸ್ಲೋ ಮಲ್ಪೆಲ್ಲ ಹತ್ತು. ಸ್ಲೋ ಮಲ್ತು ನಾವು ಅಡಿಕೂರ್ನು ಡೆಲ್ಲಿ. ಓಕೆ, ನಾವು ನಾರ್ಕಂಡ್ ಸಿಟಿ ಆಯಿತು. ಇಲ್ಲಿಂದ ನಮ್ಮದು ಕ್ಯಾಂಪ್ ಸ್ಪಾಟು ಅದೊಂದು ನನ್ನ ಫ್ರೆಂಡ್ ಅಮಲ್ ಅಂತ ಇದ್ದಾನೆ. ಸೊ ಅವನೆಲ್ಲ ಆ್ಯಕ್ಚುಲಿ ಇಲ್ಲಿ ಬಂದು ಆಲ್ಮೋಸ್ಟ್ ಒಂದು 2-3 ತಿಂಗಳೆಲ್ಲ ಸ್ಟೇ ಮಾಡಿ, ಅವನು 2 ಅಲ್ಲ ಆಲ್ಮೋಸ್ಟ್ ಒಂದು 6 months ಎಲ್ಲ ಲಾಕ್ಡೌನಲ್ಲಿ ಇಲ್ಲೇ ಒಂದು ಕ್ಯಾಂಪಲ್ಲಿ ಸ್ಟೇ ಮಾಡಿದ್ದ. ಸೊ ಅವನು ಕಾಂಟ್ಯಾಕ್ಟ್ ಕೊಟ್ಟಿದ್ದ, ಚೆನ್ನಾಗಿದೆ. ಅವ್ರು ಈಸ್ ಆಲ್ಸೋ ಸ್ಪೋಕ್ ಟು ಅಲ್ಲಿದ್ದು ಸಾಹಿಲ್ ಅಂತೇಳಿ, ಅವ್ರಿಗೆ ಮಾತಾಡಿದ್ದೇನೆ. ಸ್ಮೂಟ್. ವಾವ್, ಐಸ್ ಹಲೋ ಮುಲ್ಫಾಗ ಒಂದಿಜ್ಜಿ ಅದು ಕ್ಲೀನ್ ಉಂಡು. ಒಂಚೂರು ಒಂದಿಟ್ಟು ಒಂಚೂರೊಂದು ಆಟನ್ ಎತ್ತರ ಆಯ್ತು.
ಥಿಂಕ್ ಇನ್ನೊಂದು 5 ಕಿಲೋಮೀಟರ್. ಅಲ್ಲೊಂದು ಐಸ್ ಥರ ಕಾಣ್ತಾ ಇದೆ, ಆ ಇದರಲ್ಲಿ ನಾವು ಬಂದಿರೋದು. ಅಲ್ಲಿ ಫುಲ್ ಐಸ್ ಇದೆ. ಆಲ್ಮೋಸ್ಟ್ ಕ್ಯಾಂಪಿಂಗ್ ಸ್ಪಾಟಿಗೆ ಬಂದ್ವಿ. ಇನ್ನೊಂದು 500 ಮೀಟರ್ಸ್ ಅನ್ಸುತ್ತೆ. ಮಿತ್ತದ soil inside. Oh, yeah. I'm not silent. I'll be going there after some time. You will get big. No, last time Kodaikanal linking can stay. Full wild. ಇದಲ್ಲ. Okay. Middle one is yours and right one from this one. Okay. ದೇಟ್ ಕುಲ್ಲಲ್ಲಿ ಐಜಿಂದೆಲ್ಲ ಬರ್ತದೆ. ಒಂಜಿ ಜಾಂಡು ಸಾಪನ ಅಂಡು போய் ಹೊರಗಡೆ ಇದು ನಮ್ಮ ಕ್ಯಾಂಪ್ ಸ್ಪಾಟ್. ಇಲ್ಲಿಂದ ಹೊರಗಡೆ ಇದು ಆ ಕಡೆ ಸಾಯಿದು ಸಾಯಿ ಆಯ್ಪನ್ ಇಲ್ಲೆಲ್ಲ ವಾಶ್ರೂಮ್ ಎಲ್ಲ ಇದೆ. ಇಲ್ಲೊಂದು ಟೆಂಟ್ ಇದೆ, ಯಾರಿಲ್ಲ ಸದ್ಯಕ್ಕೆ. ಅಲ್ಲಿ ಕೆಫೆಟೇರಿಯಾ ಇದೆ, ಇಲ್ಲ ಫುಡ್ಡು ಇದೆಲ್ಲ ಊಟ ಅಲ್ಲಿ ಇವರಿದ್ದಾರೆ ದೀಕ್ಷಿತ್. ಇಲ್ಲಿಂದ ನೋಡಿದರೆ ನಮಗೆ ಒಂಥರ ಫುಲ್ ಈ ವೀವೆಲ್ಲ ಸಿಗುತ್ತೆ. ಈಗ ಡ್ರೋನ್ ಹಾರಿಸಿದ್ವಿ, ಒಂದು ವೀವೆಲ್ಲ ಲೈಕ್ ಅಷ್ಟು ಚೆನ್ನಾಗಿ ಬಂದಿಲ್ಲ, ಲೈಟ್ ಕಡಿಮೆ ಇತ್ತು. ಸೊ ಅದೊಂದು ಪಾಸ್ ಬಂದಾಗ ಫುಲ್ ಕೋಲ್ಡ್ ಇತ್ತು. ಎಂತ ಇಲ್ಲೇ ಕೂತ್ಕೊಳ್ಳುವ 2 ವಾರ ಎಲ್ಲ ಜನ ಸೆಟ್. ಸ್ಟ್ಯಾಟಿಕ್ 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 ಅಂಚಬಂಡ ಹಲೋ ಹೌದು ಸ್ಟ್ಯಾಟಿಕ್ ನಾವು ಫಸ್ಟ್ ಇಂಚ ಅವು ಇಂಚ ಅಂಚವನು ಅವು ನಮ್ಮ ಗುಜಲ್ಲ ಪೂಜ ಯಾಸ್ಕಂದ ಅವು ಒಂದು ಎಲೆಕ್ಟ್ರಿಕ್ ನಮ್ಮ ಗುಜಲ್ಲ How much a year for me? You stayed with him? Never tell it.